ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ದಿವಸ ಶ್ರಾವಣ ಮಾಸದ ಶುಕ್ರವಾರ ದಿನಗಳಲ್ಲಿ ಗೌರಿಯ ನೈವೇದ್ಯಕ್ಕೆ ಮಾಡುವ ಭಕ್ಷ್ಯಗಳನ್ನು ತಿಳಿಸುತ್ತಾ ಇದ್ದೇನೆ. ಈಗ ಶಾವಿಗೆ ಖೀರ್ ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೀನಿ. 1 ಲೀಟರ್ ಹಾಲು, ಅರ್ಧ ಕಪ್ಪು ಶಾವಿಗೆ, 1 ದೊಡ್ಡ ಬಟ್ಟಲು ಸಕ್ಕರೆ, ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಹಾಗೂ ತುಪ್ಪ. ಇಷ್ಟು ಸಾಮಾನು ಇಟ್ಟುಕೊಳ್ಳಬೇಕು. ಈಗ ಹಾಲನ್ನು ಉಕ್ಕು ಬರುವವರೆಗೂ ಕಾಯಿಸಬೇಕು. ನಂತರ ಈ ಕಲ್ಲುಗಳನ್ನು 1 3 4 ಹಾಕಿ. ಆಗ ಇದು ಚೆನ್ನಾಗಿ ಕುದಿ ಹಿಡಿಯುತ್ತದೆ, ಉಕ್ಕುವುದಿಲ್ಲ. ಹಾಲನ್ನು ಸಣ್ಣ ಉರಿಯಲ್ಲಿ ಕುದಿಸಬೇಕು ಮತ್ತು ಆಗಾಗ ಇದನ್ನು ಕೈಯಾಡಿಸುತ್ತಾ ಇರಬೇಕಾಗುತ್ತದೆ. ಹಾಲು ಅರ್ಧದಷ್ಟು ಆಗುವವರೆಗೂ ಇದನ್ನು ಕುದಿಸಬೇಕು. ಸುಮಾರು 1 ಗಂಟೆ ಆದರೂ ಬೇಕು. ಸೌಟಿನಿಂದ ಕೈಯಾಡಿಸ್ತಾ ಇರಬೇಕು. ಇದರ ಬಣ್ಣ ಬದಲಾವಣೆ ಆಗಿದೆ. ಈಗ ಇನ್ನೊಂದು ಕಡೆಗೆ ಬುಟ್ಟಿಯನ್ನಿಟ್ಟು ತುಪ್ಪ ಹಾಕಿ ನಾವು ಇಟ್ಟುಕೊಂಡಿರುವಂಥ ಸೇವಿಗೆಯನ್ನು ಇದರಲ್ಲಿ ಚೆನ್ನಾಗಿ ಹುರಿಯಬೇಕು. ಈ ಸೇವಿಗೆಯು ಕೆಂಪು ಬಣ್ಣ ಬರುವವರೆಗೂ ಇದನ್ನು ಹುರಿಯಬೇಕು ತುಪ್ಪದಲ್ಲಿ. ನಂತರ ಈ ಕಡೆಗೆ ಕುದಿತಾ ಇರುವ ಹಾಲಿನಲ್ಲಿ ಈ ಸೇವಿಗೆಯನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ. ಸೇವಿಗೆಯು ಹಾಲಿನಲ್ಲಿ 5 ರಿಂದ 10 ನಿಮಿಷ ಕುದಿಯಬೇಕು. ಈ ಸೇವಿಗೆ 1-2 ಎಸಳು ಬೆರಳಿನಿಂದ ಹಿಚುಕಿ ನೋಡಿ ಬೆಂದಿದ್ದರೆ ಕೆಳಗೆ ಇಳಿಸಿ ಮುಚ್ಚಿ ಇಡಿ. ಸಕ್ಕರೆ ಕರಗುವಷ್ಟು ಬಿಸಿ ಇದ್ದಾಗ ಇದಕ್ಕೆ ಸಕ್ಕರೆ ಹಾಕಬೇಕು. ಸಿಹಿ ಜಾಸ್ತಿ ಬೇಕಾದವರು ಇಷ್ಟು 1 ದೊಡ್ಡ ಕಪ್ಪಿನಲ್ಲಿ ಸಕ್ಕರೆಯನ್ನು ಹಾಕಬೇಕು. ಇದರ ಜೊತೆಗೆ ಇದಕ್ಕೆ ತಕ್ಕಷ್ಟು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇವುಗಳನ್ನು ತುಪ್ಪದಲ್ಲಿ ಹುರಿದು ಇದಕ್ಕೆ ಹಾಕಿ ನಂತರ ಏಲಕ್ಕಿ ಪುಡಿಯನ್ನು ಸೇರಿಸಿ ಮುಚ್ಚಿ ಇಡಿ. 5 ನಿಮಿಷ ಬಿಟ್ಟು ಚೆನ್ನಾಗಿ ಮತ್ತೆ ಕೈಯಾಡಿಸಿ. ಸಕ್ಕರೆ ಕರಗಿರಬಹುದು, ಇಲ್ಲವಾದರೆ ಇನ್ನೊಂದು 2 ಸಾರಿ ಮುಚ್ಚಿ ಇಟ್ಟು ಇದನ್ನು ಸಕ್ಕರೆಯನ್ನು ಕರಗುವ ರೀತಿ ಕೈಯಾಡಿಸಿ. ಈಗ ಶಾವಿಗೆ ಖೀರು ರೆಡಿಯಾಗಿದೆ. ಇದರ ಜೊತೆಗೆ ಖೀರು ಪುರಿ ಅಂತ ಮಾಡ್ತಾರೆ. ಇದರ ಜೊತೆಗೆ ಪೂರಿ ಇರಬೇಕು. ಹಾಗೆಯೇ ಇದನ್ನು ಪಾಯಸದ ರೀತಿ ಕುಡಿಯಬಹುದು ಮತ್ತು ಪುರಿಯ ಜೊತೆಗೂ ತಿನ್ನಬಹುದು. ಈಗ ಪುರಿ ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ. ಪುರಿ ಎಲ್ಲರಿಗೂ ಮಾಡುವುದು ಅಭ್ಯಾಸ ಇದ್ದೇ ಇರ್ತದೆ. ನಾನು 2 ಲೋಟ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಮತ್ತು ದೊಡ್ಡ ಚಮಚದಿಂದ ಚಿರೋಟಿ ರವೆ ಅದನ್ನು ಹಿಟ್ಟಿನಲ್ಲಿ ಹಾಕಿ ಎಣ್ಣೆ ಕಾಯಿಸಿ ಹಾಕಿ ಇದರ ಜೊತೆಗೆ ನೋಡಿ ಸ್ವಲ್ಪ 1-2 ಚಿಟಿಕೆಯಷ್ಟು ಸಕ್ಕರೆ ಹಾಕಿದ್ದೀನಿ. ಇದರಿಂದ ಕೆಂಪಗೆ ಚೆನ್ನಾಗಿ ಪುರಿ ಕಲರ್ ಬರ್ತದೆ. ಮತ್ತು ಸ್ವಲ್ಪ ಉಗುರು ಬೆಚ್ಚಗೆ ಇರುವಂಥ ನೀರಿನಲ್ಲಿ ಈ ಹಿಟ್ಟನ್ನು ಕಲಸಬೇಕು. ತಣ್ಣೀರಿನಲ್ಲಿ ಕಲಸಬಾರದು ಮತ್ತು ಇದು ಹಿಟ್ಟು ಗಟ್ಟಿಯಾಗಿ ಇರಬೇಕು. ನೋಡಿ ಹೇಗೆ ಗಟ್ಟಿಯಾಗಿ ಕಲಸಿ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಿ. ನಂತರ ಇದನ್ನು ಕೈಯಿಂದ ಚೆನ್ನಾಗಿ ನಾದಿ. ಹೇಗೆ ಗಟ್ಟಿಯಾಗಿದೆ ಅಂದರೆ ನೋಡಿ, ಕೈಯಿಂದ ಮಾಡ್ತಾ ಇದ್ದರೆ ಹೀಗೆ ಇರಬೇಕು. ತುಂಬ ಮಿದುವಾಗಿ ಇರಬಾರ್ದು ಹಿಟ್ಟು. ಬುಟ್ಟಿಯಲ್ಲಿ ಎಣ್ಣೆ ಹಾಕಿ ಕಾಯಲು ಇಟ್ಟು ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಪೂರಿಯನ್ನು ಲಟ್ಟಿಸಿ ಕಾಯ್ದ ಎಣ್ಣೆಯಲ್ಲಿ ಪೂರಿಯನ್ನು ಬಿಡಿ. ನೋಡಿ ಹೇಗೆ ಪೂರಿ ಚೆನ್ನಾಗಿ ಅರಳುತ್ತದೆ ಮತ್ತು ಪೂರಿಯಾಗಿ ಉಬ್ಬುತ್ತದೆ. ಯಾವ ರೀತಿ ಮಾಡಿದರೂ ಉಬ್ಬುತ್ತದೆ. ಆದರೆ ಇದರಲ್ಲಿ ಚಿರೋಟಿ ರವೆ ಹಾಕುವುದರಿಂದ ಮತ್ತು ಬಿಸಿ ನೀರು ಕಾಯಿಸಿ ಹಾಕುವುದರಿಂದ ಇದು ಬಹಳ ಹೊತ್ತು ಗರಿಗರಿಯಾಗಿ ಈ ಪೂರಿ ಇರ್ತದೆ. ತಾವುಗಳು ಕೂಡ ಮಾಡಿ ನೋಡಬಹುದು. ಶಾವಿಗೆ ಖೀರು ಪೂರಿ 2 ರೆಡಿ. ಈಗ ಹೂರಣದ ಕಡುಬು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೂರಣ ಎಲ್ರಿಗೂ ಮಾಡುತ್ತಾರೆ ಬರ್ತದೆ. ಕಡುಬು ಒಂದೊಂದು ಸಾರಿ ಬಾಯಿ ಬಿಟ್ಕೊಂಡು ಹೋಗಿ ಎಣ್ಣೆ ಎಲ್ಲ ಕೆಟ್ಟು ಹೋಗೋ ಚಾನ್ಸ್ ಇರ್ತದೆ. ಆ ರೀತಿ ಆಗಬಾರ್ದು ಅಂತ ಕಡುಬು ಹೇಗೆ ಮಾಡುವುದನ್ನು ತೋರಿಸ್ತಾ ಇದ್ದೇನೆ.
ಒಳಗಡೆ ಹೂರಣವಿಟ್ಟು ಈ ಥರ ಮುಚ್ಚಿ ಒಂದು ಸಾರಿ ಒತ್ತಿ ನಂತರ ಇದಕ್ಕೆ ಮುರಿಗೆ ಹಾಕಬೇಕು. ಇದರಿಂದ ಅದು ಬಾಯಿ ಬಿಟ್ಟುಕೊಳ್ಳೋ ಚಾನ್ಸ್ ಇರೋದಿಲ್ಲ. ಒತ್ತೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇದು ಬಾಯಿ ಬಿಡೋದಿಲ್ಲ. ಈ ರೀತಿ ಮಾಡಿ ಎಣ್ಣೆಯಲ್ಲಿ ಕರೆದ್ರೆ ಎಣ್ಣೆನೂ ಹಾಳಾಗೋದಿಲ್ಲ ಮತ್ತು ಕಡುಬು ಕೂಡ ಒಡಿದೆ ಹೊರಗಡೆ ಹೂರಣ ಬರದೇ ಇದ್ದರೆ ಚೆನ್ನಾಗಿರ್ತದಲ್ವ ತಿನ್ನೋದಕ್ಕೆ. ನೋಡಿ ಈ ರೀತಿ ಮಾಡಬೇಕು. ಈ ರೀತಿ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಹೊಸದಾಗಿ ಮಾಡುವವರಿಗೆ ಇದು ನಾನು ಹೇಳ್ಕೊಡ್ತಾ ಇದ್ದೇನೆ. ಬಂದಿರೋರು ಎಷ್ಟು ಅನುಭವ ಆಗಿರ್ತದೆ, ಅವರವರೇ ಎಲ್ಲ ಕಲ್ತ್ಕೊಂಡು ಬಿಟ್ಟಿರ್ತಾರೆ. ಹೊಸದಾಗಿ ಈಗಿನ ಮಕ್ಕಳು ಮಾಡುವವರಿಗೆ ಮಾತ್ರ ಇದು ಉಪಯೋಗ ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಕಡುಬಿಗೆ ಹಾಗೂ ಪೂರಿಗೆ ಹಿಟ್ಟು ಕಲಸುವ ರೀತಿ ಒಂದೇ. ಕಡುಬು ಕೂಡ ತುಂಬ ಹೊತ್ತು ಕುರುಕುರುವಾಗಿ ತಿನ್ನೋದಕ್ಕೆ ಬಹಳ ಚೆನ್ನಾಗಿರ್ತದೆ ಮತ್ತು ಮುರಿದ್ರೆ ತಕ್ಷಣ ಇದು ಕೂಡ ಮುರಿದು ಬಿಡುತ್ತದೆ. ಹಾಗೆ ಕರಿಯುವಾಗ ಕೂಡ ನೋಡಿ, ಎರಡು ಕಡೆಗೂ ಎಣ್ಣೆ ಬರದೇ ಥರ ಹೀಗೆ ಕೈಯಿಂದ ಈ ಥರ ಮಾಡ್ತಾಯಿದ್ರೆ ಎಣ್ಣೆ ಎರಡು ಕಡೆಗೆ ಸಮನಾಗಿ ಹೋಗಿ ಎರಡು ಕಡೆಗೆ ಒಂದೇ ರೀತಿಯಾಗಿ ಬೇಯುತ್ತದೆ. ಪೂರಿ ಕಡುಬು ಎರಡು ತಯಾರಾಗಿದೆ. ಈಗ ಸುರುಳಿ ಹೋಳಿಗೆ ಅಂತ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಒಂದು ಬಟ್ಟಲು ಚಿರೋಟಿ ರವೆ ತಗೊಂಡಿದ್ದೀನಿ. ಅದರಲ್ಲಿ ಎಣ್ಣೆ ಕಾಯಿಸಿ ಹಾಕಿದ್ದೀನಿ. ಇದನ್ನು ಹಾಲಿನಲ್ಲಿ ಗಟ್ಟಿಯಾಗಿ ಕಲಸಿ 1 ಗಂಟೆ ಮುಚ್ಚಿ ಇಡಿ. ಈಗ ಈ ಹೋಳಿಗೆಗೆ ಹಾಕಲು ಅರ್ಧ ಕಪ್ಪು ಸಕ್ಕರೆ, ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಗೂ ಏಲಕ್ಕಿ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಕೈಯಿಂದ ಚೆನ್ನಾಗಿ ಮಿದ್ದಿ ಉರುಳೆ ಮಾಡಿಕೊಂಡು ಈ ಥರ ತೆಳ್ಳಗೆ ಲಟ್ಟಿಸಬೇಕು. ಹಂಚಿನ ಮೇಲೆ ಹಾಕಿ ಎರಡು ಕಡೆಗೂ ಬೇಯಿಸಿ. ತುಪ್ಪ ಹಚ್ಚಿ ಬೇಯಿಸಿ ನಂತರ ಇದಕ್ಕೆ ತುಪ್ಪ ಸವರಿ ಮೇಲ್ಗಡೆ ಸಕ್ಕರೆ ಉದುರಿಸಿ. ಚೆನ್ನಾಗಿ ಸಿಹಿ ಬೇಕಾಗುವವರು ಜಾಸ್ತಿಯಾಗಿ ಸಕ್ಕರೆ ಉದುರಿಸಿ ಇದನ್ನು ಸುರುಳಿಯಾಗಿ ಸುತ್ತಬೇಕು. ಸುರುಳಿಯಾಗಿ ಸುತ್ತಿ ತಕ್ಷಣ ಇಟ್ಟುಬಿಟ್ರೆ ಇದು ಬಿಚ್ಚಿಕೊಳ್ಳುವುದೇ ಇಲ್ಲ. ನೋಡಿ ಸುರುಳಿ ಸುತ್ತುವುದನ್ನು. ಈ ರೀತಿ ಸುರುಳಿ ಸುತ್ತಿದರೆ ಇದು ಬಿಚ್ಚಿಕೊಳ್ಳುವುದಿಲ್ಲ. ಸುರುಳಿ ಹೋಳಿಗೆ ದೇವಿಯ ನೈವೇದ್ಯಕ್ಕೆ ತಯಾರು ಆಗಿವೆ. ಇದು ಮಾಡುವುದು ಬಹಳ ಸುಲಭ. ಈ ಚಿರೋಟಿ ರವೆಯಲ್ಲಿ ಮಾಡುವ ರೀತಿಯೇ ಸುರುಳಿ ಹೋಳಿಗೆಯನ್ನು ಕಡುಬು ಮತ್ತು ಪೂರಿನಲ್ಲಿ ಕಲಸಿದ ಹಿಟ್ಟಿನಲ್ಲಿ ಕೂಡ ಈ ರೀತಿಯಾಗಿ ತೆಳ್ಳಗೆ ಲಟ್ಟಿಸಿ ಅದನ್ನು ಕೂಡ ಎರಡೂ ಕಡೆಯೂ ಬೇಯಿಸಿ ತುಪ್ಪ ಸವರಿ ಅದರ ಮೇಲೆ ಸಕ್ಕರೆ ಉದುರಿಸಿದರೆ ಈ ಹಿಟ್ಟಿನಲ್ಲಿಯೂ ಕೂಡ ಸುರುಳಿ ಹೋಳಿಗೆಯನ್ನು ಮಾಡಬಹುದು. ಇದು ಕೂಡ ಚೆನ್ನಾಗಿರ್ತದೆ. ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಸಕ್ಕರೆ ಬೆರೆಸಿ ಕಲಸಿರುವುದರಿಂದ ಈ ರೀತಿಯಾಗಿ ಮಾಡಿ ನಾವು ಸುರುಳಿ ಹೋಳಿಗೆಯನ್ನು ಕೂಡ ದೇವಿಗೆ ಮಾಡಬಹುದು. ಈ ಸುರುಳಿ ಹೋಳಿಗೆಯನ್ನು ಚಿರೋಟಿ ರವೆಯಲ್ಲಿ ಹಾಗೂ ಗೋಧಿ ಹಿಟ್ಟಿನಲ್ಲಿ ಎರಡೂ ರೀತಿಯಲ್ಲಿ ಮಾಡಬಹುದು. ಈಗ ಇನ್ನೊಂದು ರೀತಿ ಪಾಯಸ ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ. ಬಟುವಿ ಪಾಯಸ ಅಂತ ಕೇಳಿರಬಹುದು. ಈ ಬಟುವಿ ಮಾಡೋದು ನೋಡಿ, ಬನ್ಸಿ ರವೆ ದಪ್ಪವಾಗಿರೋದು 2 ಚಮಚ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಎಲ್ಲ ರವೆಗೂ ಹತ್ತುವವರೆಗೂ ಕೈಯಾಡಿಸಿ ಇಡಬೇಕು. ನಂತರ 2 ಚಮಚದಷ್ಟು ನೀರು ಹಾಕಿ ಎಲ್ಲವನ್ನು ನೆನೆಸಿದ ಥರ ಕೈ ತಟ್ಟಿ ಇಡಬೇಕು. 10 ನಿಮಿಷ ಬಿಟ್ಟು ಕೈಯಾಡಿಸಿದಾಗ ಅದು ನೆನೆದಿರುವುದು ಗೊತ್ತಾಗುತ್ತದೆ. ನೋಡಿ, ಕೈಯಿಂದ ಹಿಡಿದ್ರೆ ಗೊತ್ತಾಗ್ತದೆ. ಈಗ ಸ್ವಲ್ಪ ಗೋಧಿ ಹಿಟ್ಟನ್ನು ಮೇಲೆ ಚೆನ್ನಾಗಿ ಉದುರಿಸಬೇಕು. ಉದುರಿಸಿ ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ಕೈಯಾಡಿಸಬೇಕು. ಮತ್ತೆ ಒಂದು 10 ನಿಮಿಷ ಬಿಟ್ಟು ಈ ರೀತಿ ಸ್ವಲ್ಪ ನೀರು ಚಿಮುಕಿಸಿ ಮತ್ತೆ ಮೇಲ್ಗಡೆ ಈ ರೀತಿ ಗೋಧಿ ಹಿಟ್ಟು ಹಾಕ್ತಾ ಹೀಗೆ ಕೈಯಾಡಿಸ್ತಾ ಇರಬೇಕು. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಈ ಬಟುವಿ ಆಗೋವರೆಗೂ ನಾವು ಆ ಥರ ಮಾಡಿದರೆ ರೌಂಡಾಗಿ ಬರ್ತದೆ. ಜೊತೆಗೆ ಸ್ವಲ್ಪ ದಪ್ಪ ಆಗಿ ಇರುವಂಥ ಬಟುವಿನೂ ಇರ್ತದೆ. ಈಗ ನೋಡಿ ತೋರಿಸ್ತಾ ಇದ್ದಾರೆ, ಕೈಯಲ್ಲಿ ತಿಕ್ಕಿ ಆ ರೀತಿ ಮಾಡಿಕೊಂಡು ಹಾಕ್ಕೋಬೇಕು. ಆಮೇಲೆ ಕೆಳಗಡೆ ಹಿಟ್ಟಿನಂಥ ಉಳಿದಿರೋದನ್ನು ನೀವು
ಗೋಧಿ ಹಿಟ್ಟಿನಲ್ಲಿ ಕಲಿಸ್ಕೋಬಹುದು. ಇದನ್ನು ಗಾಳಿನಲ್ಲಿ ಆರೋಕ್ಕೆ ಇಟ್ಟು ಫ್ಯಾನ್ ಕೆಳಗಡೆನೂ ಇಡಬಹುದು. ಆರಿದ ನಂತರ ತುಪ್ಪ ಹಾಕಿ ಹುರಿಯಬೇಕು. ಹಾಲನ್ನು ಕಾಯಲು ಇಟ್ಟು ಹಾಲು ಉಕ್ಕು ಬರುವ ಸಮಯದಲ್ಲಿ ಈ ಬಟವಿಯನ್ನು ಅದಕ್ಕೆ ಹಾಕಬೇಕು. ಹಾಲಿಗೆ ಅಳತೆ ಇಲ್ಲ. ಯಾಕೆಂದರೆ ಕುಡಿಯೋ ಥರ ಮಾಡಬೇಕಾದ್ರೆ ಜಾಸ್ತಿ ಹಾಲಿಟ್ಕೊಳ್ಳಿ, ಗಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಹಾಲಿಟ್ಕೊಳ್ಳಿ. ಅದು ಯಾವ ರೀತಿ ಬೇಕೋ ನಿಮಗೆ ಹೇಗೆ ಬೇಕಾದರೂ ಮಾಡಬಹುದು. ಹಾಲಿನಲ್ಲಿ ಹಾಕಿದ ನಂತರ ಚೆನ್ನಾಗಿ ಇದು ಕುದಿಯಬೇಕು. ಕುದಿಸಿ ಬೆಂದ ನಂತರ ಕೆಳಗೆ ಇಳಿಸಿ ಮುಚ್ಚಿ ಇಡಿ. ಸಕ್ಕರೆ ಅಥವಾ ಬೆಲ್ಲ ಕರಗುವಷ್ಟು ಬಿಸಿ ಇದ್ದಾಗ ನಿಮಗೆ ಯಾವುದು ಬೇಕೋ ಅದನ್ನು ಹಾಕಿ ಕೈಯಾಡಿಸಿ. ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಆಗಾಗ ಕೈಯಾಡಿಸಿ ನೋಡಬೇಕು. ಕರಗಿದ ನಂತರ ಏಲಕ್ಕಿ ಪುಡಿ ಮತ್ತು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ನಿಮಗೆ ಏನು ಬೇಕೋ ಯಾವುದನ್ನಾದನ್ನು ತುಪ್ಪದಲ್ಲಿ ಹುರಿದದ್ದನ್ನು ಅದಕ್ಕೆ ಹಾಕಬೇಕು. ಈಗ ಪಾಯಸ ರೆಡಿ. ಎಷ್ಟೊಂದು ಸುಲಭವಾಗಿದೆ ಈ ಬಟವಿ ಪಾಯಸ ಮಾಡೋದು. ನೀವು ಕೂಡ ಮಾಡಿ ನೋಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.